ಹಲೋ ಯಂಗ್ ಶಾಮ್ಸ್, ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಟಿ ಅಕಾಡೆಮಿ. ಸೊ ಎಲ್ಲ ನಮ್ಮ DCT ಹುಡುಗರಿಗೆ ಆಲ್ರೆಡಿ ತಮ್ಮ ತಲೆಯಲ್ಲಿ ಎಷ್ಟೊಂದು ಗೊಂದಲಗಳು ಸ್ಟಾರ್ಟ್ ಆಗಿದೆ ಅಂತ ಭಾವಿಸ್ತೀನಿ. ಬಿಕಾಸ್ KA ಅವರು ಇನ್ನೂ ನಿಮ್ಮ ಆಪ್ಷನ್ ಎಂಟ್ರಿ ಬಗ್ಗೆ, ಸೀಟ್ ಮ್ಯಾಟ್ರಿಕ್ಸು, ಫೀಸ್ ಸ್ಟ್ರಕ್ಚರು ಇದ್ಯಾವುದನ್ನು ಸಹ ಅಪ್ಡೇಟ್ ಮಾಡಿಲ್ಲ. ಇದ್ರ ಜೊತೆಗೆ ಎಷ್ಟೊಂದು ಜನ ಸ್ಟೂಡೆಂಟ್ಸು ಕೆಲವು ಇಶ್ಯೂಸನ್ನು ಸಹ ಫೇಸ್ ಮಾಡ್ತಿದ್ದೀರಾ. ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ಕೇಳಿರ್ತಕ್ಕಂಥ ಮೋಸ್ಟ್ ಕಾಮನ್ ಕ್ವೆಶನ್ಸ್ನ ಅದಕ್ಕೆ ಸೊಲ್ಯೂಷನ್ಸ್ ಹುಡುಕ್ತಾ ಹೋಗೋಣ. ಸೊಲ್ಯೂಷನ್ಸ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಕಂಪ್ಲೀಟ್ ಎಂಡ್ವರೆಗೂ ವಾಚ್ ಮಾಡಿ. ಜೊತೆಗೆ ಯಾರೆಲ್ಲ ಮೊದಲನೇ ಸಲ ನಮ್ಮ ಚಾನಲ್ನ ವಾಚ್ ಮಾಡ್ತಿದ್ದೀರೋ, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್ ಅಂಡ್ ದೆನ್ ವಾಟ್ಸಪ್ ಚಾನಲ್ ಲಿಂಕನ್ನು ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಡೂ ಜಾಯಿನ್ ಸೊ ದಟ್ ಕಂಪ್ಲೀಟ್ DCT 2026 ಕೌನ್ಸಿಲಿಂಗ್ ಇನ್ಸ್ಟೆಂಟ್ ಅಪ್ಡೇಟ್ ಆ್ಯಂಡ್ ಕೌನ್ಸಿಲಿಂಗ್ ಗೈಡೆನ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ಸ್, ಎಷ್ಟೊಂದು ಜನಕ್ಕೆ ಇರ್ತಕ್ಕಂಥ ಕಾಮನ್ ಡೌಟ್ಸ್, ದಟ್ ಈಸ್ ದ ಪ್ರೊವಿಷನಲ್ ರಿಸಲ್ಟ್ ದ ಫೈನಲ್ ರಿಸಲ್ಟ್? ಸರ್, ಫೈನಲ್ ರಿಸಲ್ಟ್ ಬಿಡ್ತಾರಾ ಅಥವಾ ಪ್ರೊವಿಷನಲ್ ರಿಸಲ್ಟೇ ಫೈನಲ್ ರಿಸಲ್ಟಾ? ಸೊ ಇದ್ರಕ್ಕೂ ಆನ್ಸರ್ ನೋಡ್ತಾ ಹೋಗೋಣ. ಅಂಡ್ ದೆನ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಇಶ್ಯೂಸ್. ಎಷ್ಟೊಂದು ಜನ ಸ್ಟೂಡೆಂಟ್ಸ್ಗೆ ಟಿಲ್ ನಾವು ದೇ ಆರ್ ಫೇಸಿಂಗ್ ವೆರಿಫಿಕೇಶನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಇಶ್ಯೂಸ್ನ ಫೇಸ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ಸೊಲ್ಯೂಷನ್ ಏನು ಅಂತಲೂ ಸಹ ನೋಡೋಣ. ಅಂಡ್ ದೆನ್ ಹೌ ಟು ಎಡಿಟ್ ದಿ ಅಪ್ಲಿಕೇಶನ್ಸ್. ತಮ್ಮೆಲ್ರಿಗೂ ಗೊತ್ತು, ಅಪ್ಲಿಕೇಶನ್ ಎಡಿಟಿಂಗ್ ಅಪ್ಡೇಟ್ ಮಾಡಿದ್ದಾರೆ, ಬಿಟ್ಟಿದ್ದಾರೆ ಅಂತ. ಬಟ್ ಫ್ರಮ್ ಇನಿಷಿಯಲಿಂದನೇ ನೀವು ಎಡಿಟಿಂಗ್ ಮಾಡ್ಬೋದಾಗಿತ್ತು ನಿಮ್ಮ ಅಪ್ಲಿಕೇಶನ್ಸ್ನ. ಆ ರಿಗಾರ್ಡಿಂಗ್ ಆಗೂ ನಾನು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದೆ. ಬಟ್ ಸ್ಟಿಲ್ ಇವಾಗೂ ಸಹ ನೀವು ಅಪ್ಲಿಕೇಶನ್ ಎಡಿಟಿಂಗ್ ಮಾಡ್ಬೋದು. ಸೊ ಹೇಗೆ ಮಾಡೋದು ಅನ್ನೋದ್ರ ಕುರಿತಾದಂತನೂ ಇನ್ಫಾರ್ಮೇಷನ್ಸ್ ಕೊಡ್ತೀನಿ. ಹಾಗೆ ಏನೆಲ್ಲ ಅಪ್ಲಿಕೇಶನಲ್ಲಿ ಏನೇನೆಲ್ಲ ಎಡಿಟ್ ಮಾಡೋದಕ್ಕಾಗೋದಿಲ್ಲ ಅನ್ನೋದು ಸಹ ಹೇಳ್ತೀನಿ. ಜೊತೆಗೆ ಕಾಮನ್ ಇಶ್ಯೂಸ್ ಒನ್ ಎಡಿಟಿಂಗ್. ಸೊ ಎಡಿಟಿಂಗ್ ಮಾಡಬೇಕಾದ್ರೆ ಎಷ್ಟೊಂದು ಜನ ಸ್ಟೂಡೆಂಟ್ಸ್ಗೆ ಇಶ್ಯೂಸ್ ತುಂಬ ಫೇಸ್ ಮಾಡ್ತಿದ್ದಾರೆ. ಸೊ ಅದ್ರ ಕುರಿತಾದಂತನೂ ಇನ್ಫಾರ್ಮೇಷನ್ಸ್ ನೋಡ್ತಾ ಹೋಗೋಣ. ಇನ್ಕಮ್ ಇಶ್ಯೂಸ್ ಆ್ಯಂಡ್ ಅಪ್ಲಿಕೇಶನ್. ಸೊ ಎಷ್ಟೊಂದು ಜನ ಸ್ಟೂಡೆಂಟ್ಸು ಮೋಸ್ಟ್ ಕಾಮನ್ ಕ್ವೆಶನ್ ಇಸ್ ಇನ್ಕಮ್ ಇಶ್ಯೂಸ್ ಬರ್ತಿದೆ ಸರ್, ಅಪ್ಲಿಕೇಶನಲ್ಲಿ ಇನ್ಕಮ್ ಇಶ್ಯೂಸ್ ಬರ್ತಿದೆ. ಸೊ ನಾ ಹೇಗೆ ಮಾಡಬೇಕು, ಎಡಿಟಿಂಗ್ ಮಾಡಬೇಕಾ, ಹೇಗೆ ಮಾಡಬೇಕು? ಸೊ ಅದಕ್ಕೆ ಸೊಲ್ಯೂಷನ್ ಏನು ಅನ್ನೋದನ್ನು ನೋಡೋಣ. ಜೊತೆಗೆ ಎಡಿಟಿಂಗ್ ಆಪ್ಷನ್. ಸೊ ಇದರಲ್ಲಿ ಸ್ಪೆಷಲ್ ಆಗಿ ವರ್ಕಿಂಗ್ ಪ್ರೊಫೆಷನಲ್ ಟು ರೆಗ್ಯುಲರ್. ಸೊ ಎಷ್ಟೊಂದು ಜನ ಸ್ಟೂಡೆಂಟ್ಸು ಇನಿಷಿಯಲ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಮಿಸ್ ಆಗಿ ವರ್ಕಿಂಗ್ ಪ್ರೊಫೆಷನಲ್ ಲಿಂಕ್ನ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಹಾಕಿರ್ತೀರಾ. ಸೊ ಇವತ್ತಿನವರೆಗೂ ನೀವು ಚೇಂಜೇ ಮಾಡ್ಕೊಂಡಿರಲ್ಲ. ಸೊ ಇನ್ ಬಿಟ್ವೀನ್ ನಿಮಗೆ ಚೇಂಜ್ ಮಾಡ್ಕೊಳ್ಳೋ ಆಪ್ಷನ್ಸ್ ಕೊಟ್ಟಿದ್ರು, ಬಟ್ ಸ್ಟಿಲ್ ನೀವು ಚೇಂಜ್ ಮಾಡ್ಕೊಂಡಿರಲ್ಲ. ಸೊ ಅಂಥ ಸ್ಟೂಡೆಂಟ್ಸ್ಗೆ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ವರ್ಕಿಂಗ್ ಪ್ರೊಫೆಷನಲ್ ಅಂತಲೇ ಬರ್ತದೆ. ಸೊ ಏನು ಮಾಡಬೇಕು ಅಂಥ ಸ್ಟೂಡೆಂಟ್ಸು, ಅವ್ರಿಗೂ ಸಹ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್. ಸೊ ಸ್ಟೇ ಟ್ಯೂನ್. ಜೊತೆಗೆ DCT ರಿಸಲ್ಟ್ಸ್ ಅಥವಾ ರ್ಯಾಂಕ್ ನಾಟ್ ಶೋಯಿಂಗ್ ಕಾಸಸ್ ಆ್ಯಂಡ್ ಸೊಲ್ಯೂಷನ್ಸ್ ಏನು? ಸೊ ಇನ್ನೂ DCT ರಿಸಲ್ಟ್ಸ್ ಎಷ್ಟೊಂದು ಜನಕ್ಕೆ ಶೋ ಅಪ್ ಆಗ್ತಿಲ್ಲ. ಸೊ ಫೈನಲ್ ರಿಸಲ್ಟ್ ಬಂದಾಗ ಶೋ ಅಪ್ ಆಗುತ್ತೆ ಅಂತ ಅಂದ್ಕೊಂಡಿರ್ತೀರಾ. ಸೊ ಅವ್ರಿಗೆ ಸೊಲ್ಯೂಷನ್ಸ್ ಏನಿದೆ ಅನ್ನೋದನ್ನು, ಇದರೆಲ್ಲದ್ರ ಕುರಿತಾದಂತನೂ ನಾವು ಆನ್ಸರ್ ಅಥವಾ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಸೊ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ಸ್, ಈಸ್ ದ ಪ್ರೊವಿಷನಲ್ ರಿಸಲ್ಟ್ ದ ಫೈನಲ್ ರಿಸಲ್ಟ್? ಸೊ ಈ ಕ್ವೆಶನ್ಗೆ ದಿ ಆನ್ಸರ್ ಇಸ್ ಆಲ್ಮೋಸ್ಟ್ ಎಸ್. ಸೊ KAಗೆ ಐ ಹೋಪ್ ನೀವು ಸಹ ಎಷ್ಟೊಂದು ಜನ ಸ್ಟೂಡೆಂಟ್ಸು KA ಕಾಲ್ ಮಾಡಿರ್ತೀರಾ. ಸೊ ಅವ್ರು ಎಲ್ರಿಗೂ ಹೇಳಿರೋದು ಒಂದೇ, ಸೊ ಪ್ರೊವಿಷನಲ್ ರಿಸಲ್ಟ್ ಏನು ಬಿಟ್ಟಿದೀವಲ್ವಾ, ಸೊ ದಟ್ ಈಸ್ ದ ಫೈನಲ್ ರಿಸಲ್ಟ್ ಅಂತ ಹೇಳಿದ್ದಾರೆ. ಸೊ ಆಲ್ಮೋಸ್ಟ್ ದಿಸ್ ಇಸ್ ದ 99.9% ಪ್ರೊವಿಷನಲ್ ರಿಸಲ್ಟೇ ನಿಮಗೆ ಫೈನಲ್ ರಿಸಲ್ಟ್. ಫೈನಲ್ ರಿಸಲ್ಟ್ ಏನಾದರೂ ಚೇಂಜ್ ಆಗುತ್ತಾ ಅಂತ ಅಂದ್ಕೊಂಡಿರೋರಿಗೆ ಚೇಂಜ್ ಆಗಿಲ್ಲ. ಆ್ಯಂಡ್ ದೆನ್ ಫೈನಲ್ ರಿಸಲ್ಟ್ ಬಿಡ್ತಾರಾ ಅಂತ ಯಾರೆಲ್ಲ ಕ್ವೆಶನ್ಸ್ ಕೇಳ್ತಿದ್ರೋ, ಸೊ ಅವ್ರಿಗೂ ಸಹ ಅಷ್ಟೇ. ಬಿಕಾಸ್ ನಿನ್ನೆ ನಾವು ಸಹ KAಗೆ ಕಾಂಟ್ಯಾಕ್ಟ್ ಮಾಡಿದ್ವಿ, ಎಷ್ಟೊಂದು ಜನ ಸ್ಟೂಡೆಂಟ್ಸು ಸಹ ಕಾಂಟ್ಯಾಕ್ಟ್ ಮಾಡಿದ್ದೀರಾ. ಅವರೆಲ್ಲರಿಗೂ ಒಂದೇ ಆನ್ಸರ್ ಕೊಟ್ಟಿದ್ದಾರೆ KA ಅವರು, ಪ್ರೊವಿಷನಲ್ ರಿಸಲ್ಟ್ ಇಸ್ ದ ಫೈನಲ್ ರಿಸಲ್ಟ್ ಅಂತ. ಸೊ ಐ ಡೋಂಟ್ ನೋ ವೈ KA ಇಸ್ ಡೂಯಿಂಗ್ ಲೈಕ್ ದಿಸ್. ಬಿಕಾಸ್ ಪ್ರೊವಿಷನಲ್ ಅಂದ್ರೇ ಅದು ತಾತ್ಕಾಲಿಕ ಅಂತ. ಸೊ ಫೈನಲ್ ರಿಸಲ್ಟ್ ಬಿಡಬೇಕಿತ್ತು, ಬಟ್ ಇವಾಗ ಅವರು ಪ್ರೊವಿಷನಲ್ ರಿಸಲ್ಟೇ ಫೈನಲ್ ರಿಸಲ್ಟು ಅಂತ ಹೇಳ್ತಿದ್ದಾರೆ. ಸೊ ವಿ ಕಾಂಟ್ ಡೂ ಎನಿಥಿಂಗ್. ಸೊ ಆಸ್ ಆಫ್ ನೌ ನೀವು ನಿಮ್ಮ ರಿಸಲ್ಟ್ಸ್ನ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಬಿಕಾಸ್ ಕೆಲವು ಸ್ಟೂಡೆಂಟ್ಸ್ಗೆ ರಿಸಲ್ಟ್ ಟೈಮಲ್ಲಿ ಸೊ ಅವ್ರಿಲ್ಲಿ ಮಾರ್ಕ್ಸ್ ಒಂದು ಬಂದಿರುತ್ತೆ, ರ್ಯಾಂಕ್ ಬೇರೆ ಬಂದಿರುತ್ತೆ, ಅಥವಾ ಇಲ್ಲಿ ಅವ್ರದ್ದು CGPA ಬೇರೆಯಾಗಿ ಶೋ ಅಪ್ ಆಗ್ತಿರುತ್ತೆ. ಸೊ ಈ ಥರ ಇಶ್ಯೂಸ್ ಇದ್ದವರು ರಿಪೋರ್ಟ್ ಮಾಡಿರ್ತಾರೆ KA ಅವ್ರಿಗೆ. ಸೊ ಅಂಥ ಸ್ಟೂಡೆಂಟ್ಸ್ಗೆ ಅವರ ರ್ಯಾಂಕ್ ಅಥವಾ ಮಾರ್ಕ್ಸನ್ನು ಅಪ್ಡೇಟ್ ಮಾಡಿರ್ತಾರೆ. ಸೊ ಅಂಥ ಸ್ಟೂಡೆಂಟ್ಸು ಒಂದು ಸಲ ನೀವು ನಿಮ್ಮ ರಿಸಲ್ಟ್ಸನ್ನು ಮತ್ತೊಂದು ಸಲ ಚೆಕ್ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ದ ಫಸ್ಟ್ ಒನ್ ಕ್ವೆಶನ್ ಆನ್ಸರ್. ದ ಸೆಕೆಂಡ್ ಒನ್ ಇಸ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಇಶ್ಯೂಸ್. ಸೊ ಇವತ್ತಿಗೂ ಸಹ ತಮ್ಮೆಲ್ಲರಿಗೂ ಗೊತ್ತು, ಆಲ್ರೆಡಿ ವೆರಿಫಿಕೇಶನ್ ಸ್ಲಿಪ್ ಬಿಟ್ಟಿದ್ದಾರೆ, ಡೌನ್ಲೋಡ್ ಮಾಡ್ಕೊತಿದ್ದೀರಾ. ಎಲ್ಲ ಸ್ಟೂಡೆಂಟ್ಸು ಯಾರೆಲ್ಲ DCT 2026ಗೆ ಎಕ್ಸಾಮ್ ಬರ್ದಿದ್ದೀರೋ ಅಷ್ಟು ಸ್ಟೂಡೆಂಟ್ಸು ಸಹ ವೆರಿಫಿಕೇಶನ್ಸ್ ಡೌನ್ಲೋಡ್ ಮಾಡ್ಕೊಬೋದು. ಇನ್ಕ್ಲೂಡಿಂಗ್ ಕ್ಲಾಸ್ A ಸ್ಟೂಡೆಂಟು ಸಹ ವೆರಿಫಿಕೇಶನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಬೋದು. ಬಟ್ ಎಷ್ಟೊಂದು ಜನ ಮಾಡ್ಕೊಂಡಿದ್ದೀರಾ ಆಲ್ರೆಡಿ. ಇನ್ನೂ ಕೆಲವರು ಸ್ಟೂಡೆಂಟ್ಸ್ಗೆ ವೆರಿಫಿಕೇಶನ್ ಸ್ಲಿಪ್ ಮೇಲೆ ಕ್ಲಿಕ್ ಮಾಡಿದ್ರೆ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡರ್ಸ್
ಕ್ಲೋಸ್ಡ್ ಅಂತ ಬರ್ತದೆ. ಸೊ ಈ ಥರ ಸ್ಟೂಡೆಂಟ್ಸ್ ಏನು ಮಾಡಬೇಕು, ದೆರ್ ಇಸ್ ನೋ ಆಪ್ಷನ್, ಯು ಹ್ಯಾವ್ ಟು ಕಾಂಟ್ಯಾಕ್ಟ್ KEA ಇಟ್ಸೆಲ್ಫ್. ಸೊ KEA ಅವ್ರ ಬ್ಯಾಕ್ ಎಂಡಿಂದನೇ ಇದಕ್ಕೆ ಸೊಲ್ಯೂಷನ್ಸ್ ಕೊಡಬೇಕು, ಬಿಕಾಸ್ ಆಲ್ರೆಡಿ ತುಂಬ ವೆಯ್ಟ್ ಮಾಡಿಬಿಡ್ತೀವಿ. ಸೊ ವೆರಿಫಿಕೇಷನ್ ಸ್ಲಿಪ್ ಬಿಟ್ಟೆ ನಿಮಗೆ 2 to 3 days ಆಗೋಗ್ಬಿಟ್ಟಿದೆ. ಸೊ ಹಾಗಾಗಿ ನೀವು ಆದಷ್ಟು KEA ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ದಿಸ್ ಇಸ್ ಒನ್ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್. ಅಂಡ್ ದೆನ್ ಕೆಲವರು ಯಾರ್ದೆಲ್ಲ ರಿಸಲ್ಟ್ಸ್ ಅಪ್ಡೇಟ್ ಆಗಿಲ್ಲ ಅವ್ರಿಗೆ ವೆರಿಫಿಕೇಷನ್ ಸ್ಲಿಪ್ ಬಂದಿರಲ್ಲ. ಅಂಡ್ ದೆನ್ ಯಾರೆಲ್ಲ DCETಲಿ ಬ್ಯಾಕ್ಲಾಗ್ ಡಿಪ್ಲೊಮೋದಲ್ಲಿ ಬ್ಯಾಕ್ಲಾಗ್ ಇಟ್ಕೊಂಡಿದ್ದೀರಾ, ಸೊ ಅವ್ರಿಗೆ DCET ರಿಸಲ್ಟ್ಸು ಅನೌನ್ಸ್ ಆಗಿರಲ್ಲ. ಸೊ ಅಂಥವ್ರಿಗೂ ಸಹ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಗೋಕ್ಕೆ ಆಗ್ತಿರಲ್ಲ. ಬಟ್ ಇನ್ನೂ ಕೆಲವರು ಇರ್ತಾರೆ, ಸರ್ ನಂದೆಲ್ಲ ಕ್ಲಿಯರ್ ಆಗಿದೆ, DCET ರ್ಯಾಂಕು ಸಹ ಬಂದಿದೆ, ಬಟ್ ಸ್ಟಿಲ್ ನಾನು ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಂದರೆ, ಸೊ ಕೈಂಡ್ಲಿ ಕಾಂಟ್ಯಾಕ್ಟ್ KEA, ಬಿಕಾಸ್ ಇದಕ್ಕೆ ಸೊಲ್ಯೂಷನ್ ಅವರೇ ಕೊಡಬೇಕಾಗುತ್ತೆ. ದ ನೆಕ್ಸ್ಟ್ ಒನ್ ಇಸ್, ಇನ್ನೂ ಕೆಲವು ಸ್ಟೂಡೆಂಟ್ಸ್ ಇದ್ದಾರೆ, ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಹೋಗಾಗ ಡೌನ್ಲೋಡ್ ವೆರಿಫಿಕೇಷನ್ ರಿಪೋರ್ಟ್ ಅಂತ ಕ್ಲಿಕ್ ಮಾಡಿದ್ರೆ, ಸೊ ದೇ ವಿಲ್ ಗೆಟ್ ದಿಸ್ ರೆಡ್ ನೋಟ್. ಏನಂತ, ಯು ಆರ್ ನಾಟ್ ಅಲೌಡ್ ಟು ಡೌನ್ಲೋಡ್ ದ ವೆರಿಫಿಕೇಷನ್ ಸ್ಲಿಪ್ ಬಿಕಾಸ್ ಯು ಹ್ಯಾವ್ ಕ್ಲೈಮ್ಡ್ SC ಸಬ್ ಕ್ಯಾಟಗರಿ ಅಪ್ಡೇಟ್. ಸೊ ಇನಿಷಿಯಲಿಂದನೂ ಹೇಳ್ತಾ ಬಂದಿದೆ, ಸೊ SC ಸ್ಟೂಡೆಂಟ್ಸ್ ಯಾರೆಲ್ಲ SC ಸ್ಟೂಡೆಂಟ್ಸ್ ಇದ್ದಾರೋ, ಸೊ ಅವರು ಕ್ಯಾಟಗರಿ A, B, C ಅಂತ ಸಬ್ ಕ್ಯಾಟಗರಿಗಳನ್ನ ಬಿಟ್ಟಿದ್ದಾರೆ. ಸೊ ಇದನ್ನ ನೀವು ಅಪ್ಡೇಟ್ ಮಾಡಿರಬೇಕು. ಸೊ ಇದನ್ನ ಅಪ್ಡೇಟ್ ಮಾಡಿಲ್ದೇ ಇರೋ ಎಷ್ಟೊಂದು ಜನ SC ಸ್ಟೂಡೆಂಟ್ಸ್ ಇದ್ದಾರೆ. ಸೊ ದಯವಿಟ್ಟು ಸಹ ಅಪ್ಡೇಟ್ ಮಾಡಿ, ಇಲ್ಲ ಅಂದ್ರೆ ನಿಮಗೆ SC ರಿಸರ್ವೇಷನ್ಸ್ ಕ್ಲೈಮ್ ಆಗೋದಿಲ್ಲ. ಸೊ ಹಾಗಾಗಿ ಅಂತ ಸ್ಟೂಡೆಂಟ್ಸು ಸಹ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಹೋದಾಗ ಈ ಥರ ರೆಡ್ ಮಾರ್ಕ್ ಬರ್ತದೆ. ಸೊ ಫಸ್ಟ್ ಅಪ್ಡೇಟ್ ಮಾಡಿ ಅಂಡ್ ದೆನ್ ನೀವು ಡೌನ್ಲೋಡ್ನ ಮಾಡ್ಕೊಬೋದು. ದ ನೆಕ್ಸ್ಟ್ ಕ್ವೆಶನ್ ಇಸ್, ಹೌ ಟು ಎಡಿಟ್ ದಿ ಅಪ್ಲಿಕೇಶನ್. ದಿಸ್ ಇಸ್ ವೆರಿ ಕಾಮನ್ ಕ್ವೆಶನ್ಸ್. ಇಷ್ಟೊಂದು ಜನ ಸ್ಟೂಡೆಂಟ್ಸ್ ಗೊತ್ತಾಗಿಲ್ಲ ಹೌ ಟು ಎಡಿಟ್ ದಿ ಅಪ್ಲಿಕೇಶನ್. ಸೊ ವೆರಿ ಸಿಂಪಲ್, ನೀವು ಎಡಿಟ್ ಮಾಡೋದಕ್ಕೆ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ವೆಬ್ಸೈಟಿಗೆ ಹೋದರೆ ಕ್ಲಿಕ್ ಆನ್ DCET 2026. ಇಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ಲಿಂಕನ್ನು ಯೂಸ್ ಮಾಡಿದಿರಲ್ವಾ, ಆನ್ಲೈನ್ ಅಪ್ಲಿಕೇಶನ್ ಲಿಂಕ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ಥರ ಪೋರ್ಟಲ್ ಓಪನ್ ಆಗುತ್ತೆ. ನಿಮ್ಮ ಯೂಸರ್ ನೇಮ್ ಆ್ಯಂಡ್ ದೆನ್ ಗೆಟ್ OTP ಕೊಡಿ. ಅಂಡ್ ದೆನ್ ವಾಟ್ಸಪ್ಪು, ಮೆಸೇಜಸ್ಸು, ಇಮೇಲ್ ಬರುತ್ತೆ. ಸೊ ನಿಮ್ಗೆ ಯಾವುದು ಕನ್ವೀನಿಯಂಟ್ ಮೂಡ್ ಇರುತ್ತೋ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಲಾಗಿನ್ ಹಾಕ್ಬಿಟ್ಟು, ನಿಮ್ಮ ಪಾಸ್ವರ್ಡ್ ಎಲ್ಲ ಹಾಕ್ಬಿಟ್ಟು ಲಾಗಿನ್ ಹಾಕ್ಬಿಟ್ಟು, ಸೊ ಅಲ್ಲಿ ಲಾಗಿನ್ ಆದ ನಂತರ ನಿಮಗೆ ಈ ಥರ ಒಂದು ಪೇಜಸ್ ಬರುತ್ತೆ. ಸೊ ಇಲ್ಲಿ ಟೋಟಲ್ 7 ಸ್ಟೆಪ್ಸ್ ಇರುತ್ತೆ. ಫಸ್ಟು ಬೇಸಿಕ್ಸ್ ಡೀಟೇಲ್ಸ್ ಮೇಲೆ ಬರುತ್ತೆ. ಸೊ ಬೇಸಿಕ್ ಡೀಟೇಲ್ಸ್ ಆದಮೇಲೆ ನಿಮ್ಮ ಸ್ಟಡಿ ಡೀಟೇಲ್ಸು, ಅಂಡ್ ದೆನ್ ಸ್ಟಡಿ ಡೀಟೇಲ್ಸ್ ಆದ ನಂತರ ನಿಮ್ಮ ರಿಸರ್ವೇಷನ್ ಡೀಟೇಲ್ಸ್ ಬರುತ್ತೆ. ಸೊ ಈ ಒಂದು ರಿಸರ್ವೇಷನ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ನಿಮ್ಮ ಕ್ಯಾಟಗರಿ ಏನಿದೆ ಅದನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಹಿಯರ್ ಇಸ್ ದ ಕಮ್. ಸರ್ ನಾನು ಬೇಸಿಕ್ ಡೀಟೇಲ್ಸ್ನ ಎಡಿಟ್ ಮಾಡಬಹುದಾ? ಬೇಸಿಕ್ ಡೀಟೇಲ್ಸಲ್ಲಿ ಎಡಿಟ್ ಮಾಡೋದಕ್ಕೆ ಮಾಡ್ಬೋದು, ಬಟ್ ಮಾಡಿದ್ರು ಏನೂ ಯೂಸ್ ಇರಲ್ಲ. ನಿಮ್ಮ ನೇಮನ್ನು ಎಡಿಟ್ ಮಾಡೋದಕ್ಕಾಗಲ್ಲ, ನಿಮ್ಮ ಫಾದರ್ ನೇಮನ್ನು ಎಡಿಟ್ ಮಾಡೋದಕ್ಕಾಗಲ್ಲ, ನಿಮ್ಮ ಮದರ್ ನೇಮನ್ನು ಎಡಿಟ್ ಮಾಡೋದಕ್ಕಾಗಲ್ಲ. ಸೊ ನಿಮ್ಮ ಆಧಾರ್ ಏನು ಕೊಟ್ಟಿರ್ತೀರಲ್ಲ ಥ್ರೂ DigiLocker ಬಂದಿರುತ್ತೆ. ಸೊ ಅದನ್ನು ನೀವು ಎಡಿಟ್ ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾದರೆ ಸ್ಟಡಿ ಡೀಟೇಲ್ಸಲ್ಲೂ ಸಹ ಸ್ಯಾಟ್ಸ್ ಮುಖಾಂತರ ಏನೆಲ್ಲ ಫಿಕ್ಸ್ ಆಗಿರುತ್ತಲ್ಲ ಅದನ್ನೂ ಸಹ ನೀವು ಎಡಿಟ್ ಮಾಡೋದಕ್ಕೆ ಆಗ್ತಿಲ್ಲ. ಸೊ ಎಷ್ಟೊಂದು ಜನ ಆಲ್ರೆಡಿ ಸ್ಯಾಟ್ಸಲ್ಲಿ ಯಾರ್ದೆಲ್ಲ ಫಿಕ್ಸ್ ಆಗಿದೆ ಅವ್ರದ್ದು ಸ್ಯಾಟ್ಸ್ ಐಡಿನೇ ಬ್ಲಾಕ್ ಆಗಿಬಿಟ್ಟಿದೆ ಇವಾಗ, ವಿಚ್ ಮೀನ್ಸ್ ಆ ಕಾಲಮ್ ಬ್ಲಾಕ್ ಆಗಿರುತ್ತೆ. ಸೊ ಅದನ್ನು ನೀವು ಎಡಿಟ್ ಮಾಡೋದಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ರಿಸರ್ವೇಷನ್ಸ್. ಸೊ ರಿಸರ್ವೇಷನ್ಸ್ ಬಂದಾಗ ನಿಮ್ಗಿಲ್ಲಿ ಕ್ಯಾಟಗರಿ ಏನು ತೋರಿಸಿದೀವಲ್ಲ, ಸೊ ಇದನ್ನ ನೀವು ಎಡಿಟ್ ಮಾಡ್ಬೋದು. ಆ್ಯಂಡ್ ದೆನ್ ವೆರಿ ಇಂಪಾರ್ಟೆಂಟ್, ಎಡಿಟ್ ಮಾಡಬೇಕಾದ್ರೆ ನೀವು ಏನು ಎಡಿಟ್ ಮಾಡ್ತಿದ್ದೀರಾ ಅದನ್ನು ಒಂದು ಸಲ ಓದಿ ಅರ್ಥ ಮಾಡ್ಕೊಂಡು ಆದ ನಂತರ ಎಡಿಟ್ ಮಾಡಿ. ಸೊ ಆರ್ ಯು ಕ್ಲೈಮಿಂಗ್ ಅ ಕ್ಯಾಟಗರಿ ರಿಸರ್ವೇಷನ್ ಫಾರ್ ಅದರ್ ದೆನ್ ದ GM ಅಂತ ಕೇಳಿರ್ತಾರೆ. ಸೊ ನೀವು ಅದರ್ ದೆನ್ ದ GM ಕ್ಯಾಂಡಿಡೇಟ್ ಆಗಿದ್ರೆ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ನಿಮಗೆ ಇದ್ರ ಕಾಲಮ್ ಕೆಳಗಡೆ ನಿಮ್ಮ RD ನಂಬರ್ ಕೇಳುತ್ತೆ, ಕ್ಯಾಸ್ಟ್ ಸರ್ಟಿಫಿಕೇಟ್ RD ನಂಬರು. ಸೊ RD ನಂಬರ್ ಹಾಕಿದ ತಕ್ಷಣ ಇಲ್ಲಿ ನಿಮ್ಮ ಕ್ಯಾಸ್ಟ್ ಫಿಕ್ಸ್ ಆಗುತ್ತೆ. ಸೊ ಕ್ಯಾಸ್ಟ್ ಜೊತೆಗೆ ನಿಮ್ಮ ಇನ್ಕಮ್ ಸಹ ಫಿಕ್ಸ್ ಆಗುತ್ತೆ. ಇನ್ನು ಕೆಲವು ಸ್ಟೂಡೆಂಟ್ಸ್ ಇದ್ದಾರೆ ಇನ್ಕಮ್ ರಿಸರ್ವೇಷನ್ಸ್ನ ಕ್ಲೈಮ್ ಮಾಡಬೇಕು ಅನ್ಕೊಂಡಿರೋರು. ಸೊ ಇನ್ಕಮ್ ರಿಸರ್ವೇಷನ್ಸ್ನ ಕ್ಲೈಮ್ ಮಾಡೋಂಗಿದ್ರೆ, ಸೊ ಹಿಯರ್ ಯು ಕ್ಯಾನ್ ಸಿ ದಿಸ್ ಇನ್ಕಮ್ ರಿಸರ್ವೇಷನ್. ಸೊ ಇಲ್ಲಿ ಕ್ಲಿಕ್ ಮಾಡಿ, ನೋ ಇರೋ ಜಾಗದಲ್ಲಿ ಎಸ್ ಅಂತ ಬರುತ್ತೆ. ಅಂಡ್ ದೆನ್ RD ನಂಬರ್ ಹಾಕಿ, RD ನಂಬರ್ ಹಾಕಿದ್ರೆ ನಿಮ್ಮ RD ನಂಬರಲ್ಲಿ ಏನು ಇನ್ಕಮ್ ಇದೆಯೋ ಆ ಇನ್ಕಮ್ ಇಲ್ಲಿ ಫಿಕ್ಸ್ ಆಗ್ತಾ ಹೋಗುತ್ತೆ. ಇಫ್ ಯು ವಾಂಟ್ ಟು ಕ್ಲೈಮ್ ಹೈದರಾಬಾದ್ ಕರ್ನಾಟಕ, ಸೊ ಇದು ಅಷ್ಟೇ ಕ್ಲಿಕ್ ಮಾಡಿಬಿಟ್ಟು ನೀವು RD ನಂಬರ್ ಹಾಕಿದ್ರೆ ನಿಮ್ಮ ಡೀಟೇಲ್ಸ್ ಫಿಕ್ಸ್ ಆಗೋಕ್ಕೆ ಹೋಗುತ್ತೆ. ಆಫ್ಟರ್ ದ್ಯಾಟ್ ವೆರಿ ಇಂಪಾರ್ಟೆಂಟ್, ಸೇವ್ ಆ್ಯಂಡ್ ನೆಕ್ಸ್ಟ್. ಸೊ ಈ ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸೊ ಇದನ್ನು ಕ್ಲಿಕ್ ಮಾಡಲಿಲ್ಲ ಅಂದರೆ ನಿಮ್ಮ ಅಪ್ಲಿಕೇಶನ್ ಎಡಿಟ್ ಆಗೋದಿಲ್ಲ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರನೂ ಸಹ ಅಟ್ ದ ಫೈನಲ್ ಲಾಸ್ಟ್ ಸ್ಟೆಪ್ಗೆ ಹೋಗ್ಬಿಟ್ಟು ಸೇವ್ ಅಪ್ಲಿಕೇಶನ್ನ ಕ್ಲಿಕ್ ಮಾಡಬೇಕು. ಸೇವ್ ಅಪ್ಲಿಕೇಶನ್ಸ್ನ ಕ್ಲಿಕ್ ಮಾಡಾದ ನಂತರ ಡೌನ್ಲೋಡ್ ರಿಪೋರ್ಟ್ಗೆ ಹೋಗ್ಬಿಟ್ಟು ಡೌನ್ಲೋಡನ್ನು ಸಹ ನೀವು ಮಾಡ್ಕೊಬೇಕು. ಒಂದು ಸಲ ಫೈನಲ್ 7th ಸ್ಟೆಪ್ಗೆ ಹೋಗ್ಬಿಟ್ಟು ಸೇವ್ ಅಪ್ಲಿಕೇಶನ್ನ ಕೊಡಬೇಕಾಗುತ್ತೆ ನೀವು. ಸೇವ್ ಆದಮೇಲೆ
ಅಗೇನ್ ಯು ಹ್ಯಾವ್ ಟು ಕಮ್ ಬ್ಯಾಕ್ ಟು ರಿಪೋರ್ಟ್ ಸೆಂಟರ್. ಇಲ್ಲಿಗೆ ಬಂದು ನೀವು ಅಪ್ಲಿಕೇಶನ್ ಎಡಿಟೆಡ್ ಅಪ್ಲಿಕೇಶನ್ಸ್ನ ಡೌನ್ಲೋಡ್ ಮಾಡ್ಕೊಬೇಕು. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ದೆನ್ ಸೊ ಹಿಯರ್ ಯು ಕ್ಯಾನ್ ಸಿ, ಸೊ ಆಫ್ಟರ್ ಎಡಿಟಿಂಗ್ ಆದರೆ ಸೊ ನಿಮಗೆ ಇಲ್ಲಿ ಈ ಥರ ಬರ್ತಾ ಹೋಗುತ್ತೆ. ಸೊ ನಿಮ್ಮ ಕ್ಯಾಟಗರಿ, ಯಾವ ಕ್ಯಾಸ್ಟು, ಆದಾಯ ಎಷ್ಟಿದೆ, ಆಡಿ ನಂಬರ್ಗಳು, ಸೊ ಈ ಥರ ಫೆಚ್ ಆಗ್ತಾ ಹೋಗುತ್ತೆ. ಸೊ ಕ್ಲಿಕ್ ಮಾಡಿ ನೀವು ಮಾಡ್ಕೊಬೋದು. ಆ್ಯಂಡ್ ದೆನ್ ಒನ್ಸ್ ಸಲ ನೀವೇನಾದರೂ ಅಪ್ಲಿಕೇಶನ್ನ ಎಡಿಟ್ ಮಾಡಿದ್ರೆ, ಆಫ್ಟರ್ ಎಡಿಟಿಂಗ್ ನೀವು ಇನ್ಕಮ್ ಡೀಟೇಲ್ಸ್ ಏನಾದರೂ ಎಡಿಟ್ ಮಾಡಿದರೆ, ಆಫ್ಟರ್ ಎಡಿಟಿಂಗ್ ವೆರಿಫಿಕೇಶನ್ ಸ್ಲಿಪ್ನು ಸಹ ಮತ್ತೊಂದು ಸಲ ಡೌನ್ಲೋಡ್ ಮಾಡ್ಕೊಬೇಕು. ದಿಸ್ ಇಸ್ ಕೀಪ್ ಇಟ್ ಇನ್ ಯೋರ್ ಮೈಂಡ್. ದ ನೆಕ್ಸ್ಟ್ ಕ್ವೆಶನ್ ಇಸ್ ಹಿಯರ್ ಯು ಕ್ಯಾನ್ ಸಿ ದಿಸ್. ಇಲ್ಲಿ ಜೆಂಡರ್ ಕ್ಯಾಟಗರಿ ಎಮ್ ಅಂತ ಬರ್ತದೆ. ಸೊ ದಿಸ್ ಇಸ್ ಬಿಫೋರ್ ಎಡಿಟ್. ಸೊ ಬಿಫೋರ್ ಎಡಿಟ್ ಅಪ್ಲಿಕೇಶನ್ನ ಎಡಿಟ್ ಮಾಡೋದಕ್ಕಿಂತ ಮುಂಚೆ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಸೊ ಇಲ್ಲಿ ನೋಡ್ಬೋದು ನೀವು ಕ್ಯಾಟಗರಿನ. ಎಸ್, ಇಲ್ಲಿ ನೋಡ್ಬೋದು ಕ್ಯಾಟಗರಿ ಬ್ಲ್ಯಾಂಕ್ ಇದೆ ಆ್ಯಂಡ್ ದೆನ್ ಕ್ಯಾಟಗರಿ GM ಇದೆ. ಸೊ ದಿಸ್ ಇಸ್ ಬಿಫೋರ್ ಎಡಿಟ್. ಆಫ್ಟರ್ ಎಡಿಟ್ ನೋಡ್ಬೋದು. ಸೊ ಕ್ಯಾಟಗರಿ ಫಿಕ್ಸ್ ಆಗಿದೆ, ದಟ್ ಇಸ್ 3B ಅಂತ ಫಿಕ್ಸ್ ಆಗಿದೆ. ದೆನ್ RD ನಂಬರು ಸಹ ಫಿಕ್ಸ್ ಆಗಿದೆ, ಇನ್ಕಮ್ ಡೀಟೇಲ್ಸು ಸಹ ಫಿಕ್ಸ್ ಆಗಿದೆ. ಸೊ ಆಫ್ಟರ್ ಎಡಿಟ್ಗೂ ಬಿಫೋರ್ ಎಡಿಟ್ಗೂ ಡಿಫ್ರೆನ್ಸ್ ಏನಿದೆ ಅಂತ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ಸೊ ದಿಸ್ ಇಸ್ ವಾಟ್ ಆಫ್ಟರ್ ಎಡಿಟ್ ಆದಮೇಲೆ ನೀವು ವೆರಿಫಿಕೇಶನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಬೋದು. ಆ್ಯಂಡ್ ದೆನ್ ಹಿಯರ್ ಆಲ್ಸೋ ಇಫ್ ಯು ಸಿ ದಿಸ್, ಎಷ್ಟೊಂದು ಜನ ಸ್ಟೂಡೆಂಟ್ಸ್ಗೆ ಅಪ್ಲಿಕೇಶನಲ್ಲಿ ಕ್ಯಾನ್ ಸಿ ದಿಸ್ 8 lakh ರೂಪೀಸ್ನ ತೋರಿಸ್ತದೆ. ಎಸ್, 8 lakh ರೂಪೀಸ್ನ ತೋರಿಸ್ತದೆ. ಬಟ್ ಈ ಒಂದು ಕ್ಯಾಂಡಿಡೇಟ್ ಇದಾರಲ್ಲ, ಸೊ ಈ ಅಪ್ಲಿಕೇಶನ್ ಇರೋರು, ಸೊ 80,000 ಇಸ್ ದೇರ್ ಇನ್ಕಮ್ ಅಕಾರ್ಡಿಂಗ್ ಟು ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಪ್ರಕಾರ 2A ಕ್ಲೈಮ್ ಮಾಡಿದ್ದಾರೆ. 80,000 ಇಸ್ ದೇರ್ ಇನ್ಕಮ್. ಬಟ್ ಇಲ್ಲಿ ಫೆಚ್ ಆಗ್ತಿರೋದು 8,01,000 ರೂಪೀಸ್ ಫೆಚ್ ಆಗ್ತಿದೆ. ಸೊ ದಿಸ್ ಇಸ್ ಪ್ರಾಬಬ್ಲಿ ಮೇಜರ್ಲಿ ಯಾರೆಲ್ಲ GM ಕ್ಲೈಮ್ ಮಾಡಿರ್ತಾರಲ್ಲ ಅವ್ರಿಗೆ ಇನ್ಕಮ್ ಬಂದ್ಬಿಟ್ಟು ಆಟೋ ಫೆಚ್ ಆಗಿರುತ್ತೆ, ದಟ್ ಇಸ್ 8 lakh ಅಂತ ಬಂದಿರುತ್ತೆ. ಬಟ್ ನೀವು ಅದರ್ ದೆನ್ GMನ ಕ್ಲೈಮ್ ಮಾಡಿದ್ರೆ ನಿಮ್ಮ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಏನಿರುತ್ತೆ ಆ ಅಮೌಂಟು ಫೆಚ್ ಆಗಬೇಕಾಗಿತ್ತು. ಬಟ್ ಎಷ್ಟೊಂದು ಜನಕ್ಕೆ ಈ ಥರ ಇಶ್ಯೂಸ್ ಬರ್ತದೆ. ಸೊ ಇಂಥ ಸ್ಟೂಡೆಂಟ್ಸ್ ಏನು ಮಾಡಬೇಕು, ಸೊ ಅವರು ಸಹ ಯು ಹ್ಯಾವ್ ಟು ಬ್ರಿಂಗ್ ಟು ದ ನೋಟಿಸ್ ಆಫ್ KEA. ಸೊ ನೀವು KEAಗೆ ಕಾಂಟ್ಯಾಕ್ಟ್ ಮಾಡಬೇಕು. ಬಿಕಾಸ್ ದಿಸ್ ಇಸ್ ಅ ಟೆಕ್ನಿಕಲ್ ಇಶ್ಯೂಸ್, ಅವರೇ ಸಾಲ್ವ್ ಮಾಡಿಕೊಡ್ಬೇಕಾಗತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಇನ್ಕಮ್ ಇಶ್ಯೂಸ್ ಇನ್ ದಿ ಅಪ್ಲಿಕೇಶನ್ ಆ್ಯಂಡ್ ಸೊಲ್ಯೂಷನ್ಸ್. ನಾ ಆಗಲೇ ಹೇಳಿದೆ ಇನ್ಕಮ್ ಇಶ್ಯೂಸ್. ಸಿ ಹಿಯರ್ ಆಲ್ಸೋ ದ ಸೇಮ್ ಪ್ರಾಬ್ಲಮ್. 2A ಬಂದಿದೆ, 8,01,000 ರೂಪೀಸ್ ಬರ್ತದೆ. ಸೊ ಇವರು ಸಹ ನೀವು ನಿಮ್ಮ ವೆರಿಫಿಕೇಶನ್ ಸ್ಲಿಪ್ಪಲ್ಲೂ ಹೀಗೆ ಬರ್ತಿದೆ, ಅಪ್ಲಿಕೇಶನಲ್ಲೂ ಹೀಗೆ ಬರ್ತಿದೆ ಅಂದರೆ ಸೊ ಒಂದು ಸಲ ಎಡಿಟ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಎಡಿಟ್ ಆಗಲಿಲ್ಲ ಅಂದರೆ ಖಂಡಿತವಾಗ್ಲೂ ನೀವು KEAಗೆ ನೋಟಿಸ್ ಮಾಡಲೇಬೇಕಾಗುತ್ತೆ. KEAಗೆ ಕಾಂಟ್ಯಾಕ್ಟ್ ಮಾಡಿ ಇದನ್ನ ಅಪ್ಡೇಟ್ ತೊಗೊಬೇಕಾಗುತ್ತೆ. ಬಿಕಾಸ್ ವೆರಿಫಿಕೇಶನ್ ಸ್ಲಿಪ್ ಬಂದಾದ್ಮೇಲೆ ಬೇಸ್ಡ್ ಆನ್ ದಿಸ್ ವೆರಿಫಿಕೇಶನ್ ಡೀಟೇಲ್ಸೇ ನೀವು ಆಪ್ಷನ್ ಎಂಟ್ರಿಗೆ ಹೋಗ್ಬೇಕಾಗುತ್ತೆ. ಆಪ್ಷನ್ ಎಂಟ್ರಿ ಸೀಟ್ಗಳನ್ನ ಅಲಾಟ್ ಆಗೋದು. ಸೊ ವೆರಿಫಿಕೇಶನ್ ಸ್ಲಿಪ್ಪಲ್ಲೇ ತಪ್ಪಿತ್ತು ಅಂದರೆ KE ಅವರೇ ಹೇಳಿದ್ದಾರೆ ಇನ್ಸ್ಟ್ರಕ್ಷನ್ಸ್ ಅಲ್ಲಿ, ಸೊ ಯು ಹ್ಯಾವ್ ಟು ನೋಟಿಫೈ ಟು KEA ನೋಟಿಸ್ಗೆ ತರಬೇಕು. ಸೊ ಕೈಂಡ್ಲಿ ಕಾಂಟ್ಯಾಕ್ಟ್ KEA. ದ ನೆಕ್ಸ್ಟ್ ಇಸ್ ಬಿಫೋರ್ ಎಡಿಟ್ ಅಪ್ಲಿಕೇಶನ್ಸ್ನ. ಸೊ ಎಷ್ಟೊಂದು ಜನ ರೂರಲ್ ಕ್ಲೈಮ್ ಮಾಡಿಬಿಟ್ಟಿರ್ತಾರೆ, ಕನ್ನಡ ಮೀಡಿಯಂ ಕೋಟಾನ ಕ್ಲೈಮ್ ಮಾಡಿಬಿಟ್ಟಿರ್ತಾರೆ, ಮಿಸ್ ಆಗಿ ಕ್ಲೈಮ್ ಮಾಡಿಬಿಟ್ಟಿರ್ತಾರೆ. ವೆರಿಫಿಕೇಶನ್ ಸ್ಲಿಪ್ಪಲ್ಲೂ ಸಹ ಎಸ್ ಅಂತ ಬಂದ್ಬಿಟ್ಟಿರುತ್ತೆ. ಸೊ ಅಂಥ ಸ್ಟೂಡೆಂಟು ದಯವಿಟ್ಟು ನೀವು ಅಪ್ಲಿಕೇಶನ್ಸ್ನ ಎಡಿಟ್ ಮಾಡಿ. ಇಫ್ ಇನ್ ಕೇಸ್ ಏನಾದರೂ ಬಂದಿದೆ ಬಿಡು ಏನೂ ಆಗಲ್ಲ ಅಂತ ಬಿಟ್ಟರೆ ಸೊ ಪ್ರಾಬ್ಲಮ್ ಇಲ್ಲಾಗುತ್ತೆ ಅಂದರೆ ಡ್ಯೂರಿಂಗ್ ನಿಮ್ಮ ಅಡ್ಮಿಷನ್ ಟೈಮಲ್ಲಿ ಸೊ ನೀವು ಏನು ಕ್ಲೈಮ್ ಮಾಡಿದ್ದೀರೋ ಕೋಟಾಗಳು ಅಷ್ಟಕ್ಕೂ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ನ ಕೊಡಬೇಕಾಗತ್ತೆ. ಇಫ್ ಇನ್ ಕೇಸ್ ಕೊಡೋದಕ್ಕೆ ಏನಾದರೂ ಫೇಲ್ ಆದರೆ ದೇರ್ ಈಸ್ ಅ ಚಾನ್ಸಸ್ ಆಫ್ ನಿಮ್ಮ ಸೀಟ್ನ ಕ್ಯಾನ್ಸಲ್ ಮಾಡ್ತಾರೆ. ಸೊ ಹಾಗಾಗಿ ಸೇಫರ್ ಸೈಡ್ ನೀವು ಅಪ್ಲಿಕೇಶನ್ಸ್ನ ಎಡಿಟ್ ಮಾಡಿಬಿಡಿ. ಸೊ ಫಾರ್ ಎಕ್ಸಾಂಪಲ್ ಈ ಒಂದು ಕ್ಯಾಂಡಿಡೇಟು ಮಿಸ್ ಆಗಿ ಡ್ಯೂರಿಂಗ್ ದ ಅಪ್ಲಿಕೇಶನ್ ಟೈಮಲ್ಲಿ ಅವರು ಗ್ರಾಮೀಣ ಅಂದರೆ ವಿಚ್ ಮೀನ್ಸ್ ರೂರಲ್ ಕೋಟಾನ ಎಸ್ ಅಂತ ಕೊಟ್ಬಿಟ್ಟಿದ್ರು. ಸೊ ಇವಾಗ ಅವರು ಅಪ್ಲಿಕೇಶನ್ಸ್ನ ಎಡಿಟ್ ಮಾಡಿದ್ದಾರೆ. ಸೊ ಇವಾಗ ಅಪ್ಲಿಕೇಶನ್ಸ್ ನೀವು ನೋಡ್ಬೋದು, ದಿಸ್ ಇಸ್ ಅಪ್ಡೇಟೆಡ್. ಇವಾಗ ನೋ ಅಂತ ಬಂದಿದೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ ದೆನ್ ವೆರಿಫಿಕೇಶನ್ ಸ್ಲಿಪ್ಪಲ್ಲೂ ಅಷ್ಟೇ. ಸೊ ಅಪ್ಲಿಕೇಶನ್ ಆಗಿ ವೆರಿಫಿಕೇಶನ್ ಸ್ಲಿಪ್ಪು ಸಹ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟಿದ್ರು ಅವರು. ಸೊ ವೆರಿಫಿಕೇಶನ್ ಸ್ಲಿಪ್ಪಲ್ಲೂ ಸಹ ರೂರಲ್ ಕೋಟಾ ಕ್ಲೈಮ್ ಮಾಡಿದ್ದಾರೆ, ಎಸ್ ಅಂತ ಬಂದಿದೆ. ಸೊ ಆಫ್ಟರ್ ದ ಎಡಿಟಿಂಗ್ ಆದಮೇಲೆ ಮತ್ತೆ ಇನ್ನೊಂದ್ಸಲ ಅವರು ವೆರಿಫಿಕೇಶನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಂಡ್ರು, ಅವಾಗ ನೋ ಅಂತ ಬಂದಿದೆ. ಸೊ ಹಾಗೆ ಹೇಳ್ತಿರೋದು, ಅಪ್ಲಿಕೇಶನ್ ಎಡಿಟ್ ಆದ ನಂತರ ವೆರಿಫಿಕೇಶನ್ ಸ್ಲಿಪ್ಪನ್ನು ಸಹ ಡೌನ್ಲೋಡ್ ಮಾಡ್ಕೊಬೇಕು, ಎಡಿಟೆಡ್ ಅಪ್ಲಿಕೇಶನ್ನು ಸಹ ಡೌನ್ಲೋಡ್ ಮಾಡ್ಕೊಬೇಕು. ಬಿಕಾಸ್ ಫೈನಲ್ ಆಗಿ ನೀವು ಏನು ಎಡಿಟ್ ಮಾಡಿರ್ತೀರೋ ಅದೇ KEA ಸರ್ವರಲ್ಲಿ ಡೇಟಾ ಸರ್ವರಲ್ಲಿ ಸ್ಟೋರ್ ಆಗಿರುತ್ತೆ. ಅದನ್ನೇ ನಿಮಗೆ ಫರ್ದರ್ ಅಡ್ಮಿಷನ್ ಪ್ರೊಸೆಸ್ಗೆ ಯೂಸ್ ಮಾಡ್ಕೊಳ್ಳೋದು. The next is, this is
ವೆರಿ ಇಂಪಾರ್ಟೆಂಟ್. ಬಿಕಾಸ್ ಎಷ್ಟೊಂದು ಜನ ನಿಮ್ಮ ಇನ್ಕಮ್ ಅಥವಾ ಕ್ಯಾಸ್ಟ್ ಡೀಟೇಲ್ಸ್ನ ಅಪ್ಡೇಟ್ ಮಾಡಬೇಕಾದ್ರೆ ಸೊ ಫೇಲ್ ಟು ಲೋಡ್ ಕ್ಯಾಟಗರಿ ಫ್ರಮ್ RD services, there could be a name mismatch with the Aadhaar name and RD certificate name, or certificate might have been expired. ಸೊ ಈ ಥರ ಇಶ್ಯೂಸು ತುಂಬ ಜನ ಫೇಸ್ ಮಾಡ್ತಿರ್ತೀರಾ. ಐ ನೋ ದ್ಯಾಟ್. ಬಿಕಾಸ್ ಸರ್ ಕ್ಯಾಸ್ಟ್ ಅಥವಾ ಇನ್ಕಮ್ ಡೀಟೇಲ್ಸ್ನ ನಾನು ಅಪ್ಡೇಟ್ ಮಾಡೋದಕ್ಕೆ ಆಗ್ತಿಲ್ಲ, ಸೊ ನನಗೆ ಸೇಮ್ ಪ್ರಾಬ್ಲಮ್ ಬರ್ತಿದೆ, ನಾನು ಏನು ಮಾಡಬೇಕು? ಸೊ ಯಾರೆಲ್ಲ ಈ ಥರ ಇಶ್ಯೂಸ್ ಫಾಲೋ ಮಾಡ್ತಿದ್ದೀರಾ, ನಿಮ್ಮ ನೇಮ್ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ನೇಮ್ ಮಿಸ್ ಮ್ಯಾಚ್ ಇದ್ರೆ ಅದನ್ನ ಕರೆಕ್ಟ್ ಮಾಡಿಸ್ಕೊಳ್ಳಿ. ಇಫ್ ಇನ್ ಕೇಸ್ ಎಲ್ಲ ಕರೆಕ್ಟ್ ಆಗಿದ್ದು ಬಟ್ ಸ್ಟಿಲ್ ಯು ಆರ್ ಫೇಸಿಂಗ್ ದಿಸ್ ಅಂದರೆ ಅಲ್ಟಿಮೇಟ್ ಆಪ್ಷನ್ ಇಸ್ KEA. ಬಿಕಾಸ್ KEA ಇದಕ್ಕೆಲ್ಲದಕ್ಕೂ ಸೊಲ್ಯೂಷನ್ಸ್ ಕೊಡಬೇಕು. ಬಿಕಾಸ್ ಟೆಕ್ನಿಕಲ್ ಏನಿದೆ ಅದು KEA ಸಾರ್ಟ್ ಔಟ್ ಮಾಡಿ ಕೊಡಬೇಕಾಗತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಐ ಥಿಂಕ್ ಇದೆಲ್ಲದಕ್ಕೂ ಸಹ ಆಲ್ಮೋಸ್ಟ್ ಆನ್ಸರ್ ಮಾಡಿದ್ದೀವಿ. ದ ಫಸ್ಟ್ ಕ್ವೆಶನ್ ಹ್ಯಾಸ್ ಆನ್ಸರ್ಡ್. ವೆರಿಫಿಕೇಶನ್ ಸ್ಲಿಪ್ ಇದಕ್ಕೂ ಸಹ ಆನ್ಸರ್ ಮಾಡಿದ್ದೀವಿ. Yep. And then how to edit the application ಆನ್ಸರ್ ಆಗಿದೆ. ಕಾಮನ್ ಇಶ್ಯೂಸ್ ವೆನ್ ಎಡಿಟಿಂಗ್, ಸೊ ಟೆಕ್ನಿಕಲ್ ಗ್ಲಿಚಸ್ ಏನು ಬರುತ್ತೆ ಸೊ ಅದಕ್ಕೂ ಸಹ ಆನ್ಸರ್ ಆಗಿದೆ. ಇನ್ಕಮ್ ಇಶ್ಯೂಸ್ ಎಸ್. ಎಡಿಟಿಂಗ್ ಆಪ್ಷನ್ ವರ್ಕಿಂಗ್ ಪ್ರೊಫೆಷನಲ್ ಟು ರೆಗ್ಯುಲರ್ ಸ್ಟೇಟಸ್. ಸೊ ಈ ಒಂದು ಏನು ಕ್ವಶನ್ಸ್ ಇದೆಯಲ್ಲ ಇದೂ ಸಹ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಕೇಳ್ತಿದ್ರಿ, ಸರ್ ನಾನು ಮಿಸ್ ಆಗಿ ವರ್ಕಿಂಗ್ ಪ್ರೊಫೆಷನಲ್ಗೆ ಹಾಕ್ಬಿಟ್ಟಿದ್ದೀನಿ, ಇವಾಗ ನಾನು ರೆಗ್ಯುಲರ್ ಚೇಂಜ್ ಮಾಡಬೇಕು, ವಾಟ್ ಕ್ಯಾನ್ ಐ ಡೂ? ಸೊ ನೀವು ಸಹ KEA ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ಬಿಕಾಸ್ ಇದನ್ನ ಆಪ್ಷನ್ ಆಲ್ರೆಡಿ ಬಿಟ್ಬಿಟ್ಟಿದ್ರು, ಸೊ ಮತ್ತೆ ಆಪ್ಷನ್ ಬಿಟ್ಟಿಲ್ಲ ಅವರು. ಸೊ ಬಿಡ್ತೀನಿ ಅಂತ ಎಷ್ಟೊಂದು ಜನಕ್ಕೆ ಹೇಳಿದ್ರಂತೆ, ಬಟ್ ಇದುವರೆಗೂ ಯಾವುದೇ ಅಪ್ಡೇಟ್ ಇಲ್ಲ. ಸೊ ಹಾಗಾಗಿ ಬೆಟರ್ ನೀವೇ KEA ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ DCET ರಿಸಲ್ಟ್ಸ್ ಶೋ ಅಪ್ ಆಗ್ತಿಲ್ಲ ಸರ್, ಯಾಕಾಗಿರ್ಬೋದು? ನಾನು ಆಗಲೇ ಹೇಳಿದೆ, DCET ರಿಸಲ್ಟ್ಸ್ ಒಂದು ನಿಮಗೆ ಬ್ಯಾಕ್ಲಾಗ್ ಇರುತ್ತೆ, ಸೊ ಅದಕ್ಕೆ ಶೋ ಅಪ್ ಆಗ್ತಿರೋಲ್ಲ. ಸೊ ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಎಲ್ಲ ಕ್ಲಿಯರ್ ಆಗಿದ್ದು ಶೋ ಅಪ್ ಆಗ್ತಿಲ್ಲ ಅಂದರೆ ಸೊ ದೆನ್ ಯು ಹ್ಯಾವ್ ಟು KEA ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಸೊ ಐ ಹೋಪ್ ಐ ಹ್ಯಾವ್ ಆನ್ಸರ್ ಫಾರ್ ಆಲ್ ದೀಸ್ ಕ್ವೆಶನ್ಸ್. ಸೊ KEA ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ವೆರಿ ಸಿಂಪಲ್. ಸೊ ದಿಸ್ ಇಸ್ KEA ಕಾಂಟ್ಯಾಕ್ಟ್ ನಂಬರ್, ಅವ್ರದ್ದು ಇಮೇಲ್ ID ಆ್ಯಂಡ್ ದೆನ್ ಆಫೀಸ್ ಅಡ್ರೆಸ್. ತಮ್ಮೆಲ್ರಿಗೂ ಇದು ಆಲ್ರೆಡಿ ಗೊತ್ತು, ಬಟ್ ಸ್ಟಿಲ್ ಯಾರಿಗೆಲ್ಲ ಗೊತ್ತಿಲ್ಲ, ಸೊ ದಿಸ್ ಇಸ್ KEA ಕಾಂಟ್ಯಾಕ್ಟ್ಸ್. ಯು ಕ್ಯಾನ್ ಕಾಂಟ್ಯಾಕ್ಟ್ ಟು KEA ಬಿಕಾಸ್ ಅಲ್ಟಿಮೇಟ್ ಆಗಿ KEA ಹ್ಯಾಸ್ ಟು ಗಿವ್ ದ ಅಪ್ಡೇಟ್ಸ್. ಸೊ ಇದಷ್ಟು ಕಾಮನ್ ಕ್ವೆಶನ್ಸ್ ನಿಮ್ಮ DCET ಕೌನ್ಸಿಲಿಂಗ್ ಕುರಿತಾದಂತೆ. ಸೊ ಮತ್ತೆಷ್ಟು ಅಪ್ಡೇಟ್ಗೋಸ್ಕರ ಸ್ಟೇ ಟ್ಯೂನ್. ಅಂಡ್ ದೆನ್ KEA ಅವರು ಯಾವುದೇ ಅಪ್ಡೇಟ್ ಬಿಟ್ಟರು ರಿಗಾರ್ಡಿಂಗ್ ನಿಮ್ಮ DCET 2026 ಕಂಪ್ಲೀಟ್ ಡೀಟೇಲ್ಡ್ ವಿಡಿಯೋ ನಮ್ಮ ಚಾನಲ್ ಮುಖಾಂತರ ನಿಮಗೆ ಅವೈಲಬಲ್ ಆಗ್ತಾ ಹೋಗುತ್ತೆ. ಸೊ ನೀವು ಮಾಡಬೇಕಾಗಿರೋದಿಷ್ಟೇ, ಕ್ಲಿಕ್ ಆನ್ ಸಬ್ಸ್ಕ್ರೈಬ್ ಬಟನ್ ಆ್ಯಂಡ್ ದೆನ್ ಜಾಯಿನ್ ವಾಟ್ಸಪ್ ಗ್ರೂಪ್. ಸೊ ವಾಟ್ಸಪ್ ಚಾನಲ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪ್ಲೀಸ್ ಡು ಜಾಯಿನ್ ಸೊ ದಟ್ ಕಂಪ್ಲೀಟ್ ಡೀಟೇಲ್ಸ್, ಇನ್ಸ್ಟೆಂಟ್ ಅಪ್ಡೇಟ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.